ಇವತ್ತು ಯಾವುದು ಪ್ರತಿಯೊಬ್ಬ ಮನುಷ್ಯನ ಕೈಲಿದೆ ಮೊಬೈಲ್ ಅನ್ನೋ ರೂಪದಲ್ಲಿ, ಅದನ್ನೆಲ್ಲ ನಮ್ಮ ಶಾಸ್ತ್ರದಲ್ಲಿ ಯೋಗಜನ್ಯ ಸಿದ್ಧಿ ಅಂತ ಹೇಳೋರು. ಉದಾಹರಣೆಗೆ ದೂರಶ್ರವಣ ಅಂದ್ರೆ ಯಾವನೊಬ್ಬ ಯೋಗಿ ಇಲ್ಲಿ ಕೂತ್ಕೊಂಡು ಎಷ್ಟೋ ಕಿಲೋಮೀಟರ್ ದೂರದಲ್ಲಿರೋ ಪ್ರದೇಶದಲ್ಲಿ ಏನಾಗ್ತಿದೆ ಅನ್ನೋದನ್ನ ಕೇಳೋನು ಅಂತ. ಇವಾಗ ಎಲ್ರಿಗೂ ಆ ಸಿದ್ಧಿ ಇದೆ. ದೂರದರ್ಶನ, ಇಲ್ಲಿ ಕೂತ್ಕೊಂಡು ಯಾವುದೋ ಬೇರೆ ದೇಶದಲ್ಲಿ ನಡೆಯುವಂತ ಘಟನೆಗಳನ್ನ ನೋಡೋ ಸಾಮರ್ಥ್ಯ ಬರ್ತಿತ್ತು ಯೋಗಿಗಳಿಗೆ, ನಿಮ್ಗೆ ಎಲ್ರಿಗೂ ಇದೆ ಆ ಸಿದ್ಧಿ ಇವಾಗ ಅಲ್ವಾ. ಈ ದೂರದರ್ಶನ, ದೂರಶ್ರವಣ ಇಂಥ ಸಿದ್ಧಿಗಳು ಎಲ್ರಿಗೂ ಬಂದಿರೋದ್ರಿಂದ ಏನಾಗಿದೆ ಅಂದ್ರೆ ಮನುಷ್ಯರಿಗೆ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಯಾಕೆ ಯೋಗಿಗಳಿಗೆ, ಇನ್ಫ್ಯಾಕ್ಟ್ ಪಾತಂಜಲ ಯೋಗ ಸೂತ್ರದಲ್ಲಿ ಪತಂಜಲಿ ಋಷಿಗಳು ಹೇಳ್ತಾರೆ, ಈ ಯಮನಿಯಮಾದಿ ಅಷ್ಟಾಂಗಗಳಿದೆಯಲ್ಲ, ಒಂದೊಂದೇ ಅಂಗಗಳ ಸಿದ್ಧಿ ಮಾಡ್ತಾ ಮಾಡ್ತಾ ಇಂಥದ್ದು ಬರುತ್ತೆ ಅಂತ. ಅಂದ್ರೆ ದೂರದರ್ಶನ ಸಿದ್ಧಿ ಬರುತ್ತೆ, ದೂರಶ್ರವಣ ಸಿದ್ಧಿ ಬರುತ್ತೆ. ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಒಬ್ಬ ಯೋಗದ ಮಾರ್ಗದಲ್ಲಿ ನಡೆಯುವಂತವನು ಇಂಥ ಸಿದ್ಧಿಗಳಿಂದ ಅವನು ಆಗದೆ, ಅಂದ್ರೆ ಇಂಥ ಸಿದ್ಧಿಗಳಿಂದ ಅವನು ಪ್ರಭಾವಿತನಾಗದೆ ಮುಂದೆ ಹೋಗ್ಬೇಕು ಅಂತ ಟ್ರಾಪ್ಸ್ ಅವು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದನ್ನ ನಾವು ಬಳಸಕ್ ಪ್ರಾರಂಭ ಮಾಡ್ಬಿಟ್ರೆ ತಿರ್ಗಾ ಮಾಯಾವಶರಾಗ್ತೀವಿ. ಅದರಿಂದ ಹೊರಗೆ ಹೋಗೋದು ಉದ್ದೇಶ. ಆದ್ರಿಂದ ಇಂಥವು ಬೇಡ ಅಂದ್ರೂ ಬರ್ತವೆ ಅಂತ ಹೇಳ್ತಾರೆ. ನೀವು ಅದು ಒಂದೊಂದೇ ಯೋಗದ ಮೆಟ್ಟಲ್ನ ಹತ್ತ ಬರುವಂತ ಸಿದ್ಧಿಗಳಿವು. ಇದನ್ನ ನಾವು ಎಲ್ರಿಗೂ ಕೊಟ್ಬಿಟ್ಟೆ, ಎವ್ರಿ ಟಾಮ್ ಡಿಕ್ ಅಂಡ್ ಹ್ಯಾರಿ ಎವ್ರಿಬಡಿ ಹ್ಯಾಸ್ ದಿಸ್ ಸಿದ್ಧಿ. ನಾವು ಬೌಂಡ್ಲೆಸ್ ಅರಿಷಡ್ ವರ್ಗಕ್ಕೆ there is an app that is made now. So every Ari has an app. So Kama has Tinder, Krodha has Facebook, Mada has some Instagram, then Loba has Amazon. ಯಾಕಂದ್ರೆ ಈ ಪ್ರಪಂಚದಲ್ಲಿ ಇದು ಸಾಕು ಅನ್ನೋ ಬುದ್ಧಿನೇ ಬರಲ್ವಲ್ಲ. ನೀವು ಪ್ರಪಂಚದಲ್ಲಿರೋ ಎಲ್ಲಾ ಪದಾರ್ಥಗಳು ಒಂದು ಕ್ಯಾಟಲಾಗ್ ಅಲ್ಲಿ ಮಾಡಿ ಹಾಕ್ಬಿಟ್ಟಿದ್ದಾರೆ ಒಂದ್ ಕಡೆ. ಸೊ ಯು ನೋ ವಾಟ್ ಎಕ್ಸಿಸ್ಟ್, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ. ಯೂಟ್ಯೂಬ್ ಅಲ್ಲಿ ಡು ಯು ನೋ ವಿಚ್ ಇಸ್ ದಿ ಚಾನಲ್ ದಟ್ ಇಸ್ ಮೋಸ್ಟ್ ಸಬ್ಸ್ಕ್ರೈಬ್ ಅಂಡ್ ಮೋಸ್ಟ್ ವಾಚ್? ಒಂದು ಕಾರ್ಟೂನ್ ಚಾನಲ್, ಮಕ್ಕಳು ಕಾರ್ಟೂನ್ ಚಾನಲ್, ಕೋಕೋ ಮೆಲಲ್ ಅಂತ ಒಂದು ಚಾನಲ್ ಇದೆ. ನನ್ನ ಮಗ ನೋಡ್ತಾನೆ, ಅದ್ರಿಂದ ನನಗೆ ಗೊತ್ತು. ಅದು ನಾನು ಯಾಕೆ ಅದ್ರ ಹೆಸರು ಹೇಳಿದೆ ಅಂತಂದ್ರೆ, ಅದ್ರಲ್ಲಿ ಬರುವಂತ ಕಾರ್ಟೂನ್ಗಳನ್ನ ಡಿಸೈನ್ ಮಾಡುವಂತವ್ರು ಕಾರ್ಟೂನಿಸ್ಟ್ಗಳಲ್ಲ, ಚೈಲ್ಡ್ ಸೈಕಾಲಜಿಸ್ಟ್. ಅಂದ್ರೆ ಅವರು ಯಾವ ಕಲರ್ನ ಡಿಸ್ಪ್ಲೇ ಮಾಡಿದ್ರೆ, ಯಾವ ಕಾರ್ಟೂನ್ ಅನ್ನು ಎಲ್ಲಿ ಪ್ಲೇಸ್ ಮಾಡಿದ್ರೆ ಈ ಮಕ್ಕಳು ಹೈಯೆಸ್ಟ್ ನಂಬರ್ ಆಫ್ ಟೈಮ್ ಅನ್ನ ಸ್ಕ್ರೀನ್ ಮೇಲೆ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನ ಸ್ಟಡಿ ಮಾಡಿ ಡಿಸೈನ್ ಮಾಡುವಂತದ್ದು. ಸೊ ಮ್ಯಾಕ್ಸಿಮಮ್ ಸ್ಟಿಮ್ಯುಲೇಷನ್ ಯಾವ್ದ್ರಿಂದ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿ ಡಿಸೈನ್ ಮಾಡಿ ಅದನ್ನ ಕ್ರಿಯೇಟ್ ಮಾಡುವಂತ ದುಸ್ಥಿತಿ ಬಂದಿದೆ. ಅದಕ್ಕೆಲ್ಲ ನಮ್ಮ ಮಕ್ಕಳು ದಾಸರಾಗಿದ್ದಾರೆ. ಡಾಕ್ಟರ್ ಸುದರ್ಶನ್ ಅವರೇ, ಈಗಿನ ಕಾಲದ ಜೀವನ ಶೈಲಿ, ಮಾಡರ್ನ್ ಡೇ ಲೈಫ್ ಯಾವ ರೀತಿ ನಮ್ಮನ್ನು ಸರಿಯಾದ ದಾರಿಯಿಂದ ವಿರುದ್ಧ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಹೇಳುವ ಬಗ್ಗೆ ಸೈಕಾಲಜಿಕಲ್ ಡಿಟೆರರೇಷನ್ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಕೃಷ್ಣರಾಜಾಚಾರ್ಯರು ಹೇಳಿದರು. ಎಕ್ಸ್ಪಾನ್ಷನ್ ಆಫ್ ಷಡ್ವೈರಿ, ಇದರ ಬಗ್ಗೆ ಡಾಕ್ಟರ್ ಪ್ರತೋಷ್ ಅವರು ಹೇಳಿದರು. ಈಗ ನಿಮಗೆ ಇದು ನಿಮ್ಮ ಫೀಲ್ಡಿಗೆ ಕರೆಕ್ಟಾಗಿ ಅನ್ವಯಿಸುತ್ತದೆ ಅಂತ ಕಾಣ್ತದೆ. ಈಗ ಇದೇ ಪ್ರವಚನವನ್ನು ಇದರ ಬಗ್ಗೆ ಪ್ರವಚನ ಕೇಳಿ ಅಂತ ಹೇಳಿದರೆ ಜನರು ಏನೋ ಒಂದು ಹೇಳಿ ಬಿಟ್ಟು ಬಿಡ್ತಾರೆ. ಇದೇ ಡಾಕ್ಟರ್ ಸುದರ್ಶನ್ ಅವರು ಇದರ ಬಗ್ಗೆ ಏನು ಹೇಳಿದ್ರಿ ಅಂತ ಕೇಳಿದರೆ ಬೆಚ್ಚಿ ಬಿಡ್ತೀರಿ ಅಂತ ಒಂದು ಟೈಟಲ್ ಕೊಟ್ಟು ಕೂಡಲೇ ಜನರು ಎಲ್ಲರೂ ಕೇಳ್ತಾರೆ. ಸೊ ಈಗ ಎಲ್ಲರೂ ಕೂಡ ಆ ಟೈಟಲ್ಗೆ ಹೋಗ್ತಾರೆ, ಅಥವಾ ಆಗಲೇ ಹೇಳಿದ ಹಾಗೆ 30 ಸೆಕೆಂಡ್ಸ್ 2 ಮಿನಿಟ್ಸ್ ಎಲ್ಲ ಶಾರ್ಟ್ಸಿಗೆ ಹೋಗ್ತಾರೆ. ಇದೆಲ್ಲ ಇರುವಾಗ ನಮಗೆ ಬಹಳ ದೊಡ್ಡ ಪ್ರಾಬ್ಲಮ್, ಮನಸ್ಸನ್ನು ಯಾವ ರೀತಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು. ಇದರ ಬಗ್ಗೆ ನಿಮ್ಮ ಮನಃಶಾಸ್ತ್ರೀಯವಾಗಿ ಇರುವಂತಹ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ಸ್, ಸಜೆಷನ್ಸ್ ಏನಾದರೂ ಇದ್ರೆ ತಿಳಿಸ್ತೀರಾ? ಖಂಡಿತ. ಬಹಳ ರೆಲೆವೆಂಟ್ ಆಗಿರುವಂಥ ಪ್ರಶ್ನೆ, ಮತ್ತು ನನಗೆ ತುಂಬ ಹತ್ತಿರವಾಗಿರುವಂಥ ಪ್ರಶ್ನೆ. ಯಾಕೆ ಅಂತಂದರೆ, ನನ್ನ ಕನ್ಸಲ್ಟೇಷನಲ್ಲಿ ಹೆಚ್ಚಿನ ಪಕ್ಷ ಇಂಥ ಸಮಸ್ಯೆಗಳನ್ನೇ ನಾವು ಅಡ್ರೆಸ್ ಮಾಡೋದು ಥೆರಪಿಯಲ್ಲಿ. ಹಾಗಾಗಿ ಬಹುಶಃ ಕೆಲವೊಂದು ನನ್ನ ಇನ್ಸೈಟ್ಸನ್ನು ಇಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಪ್ರಶ್ನೆ ನಮ್ಗೆಲ್ರಿಗೂ ಕಾಡುವಂಥದ್ದು, ನಾವು ಯಾಕೆ ಹೀಗೆ ಎಲ್ಲದರ ಹಿಂದೆ ಬಿದ್ದಿದ್ದೀವಿ ಮನುಷ್ಯರು ಅಂತ. ಅಂದರೆ ಒಂದು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅದನ್ನೇ ಹೆಚ್ಚಾಗಿ ಉಪಯೋಗಿಸೋದು, ಅಥವಾ ಯಾವುದಾದ್ರು ದುಡ್ಡು ಸಂಪಾದನೆ ಅಂದರೆ ಅದ್ರ ಹಿಂದೆನೇ ಹೋಗೋದು. ಈಗ ಮನುಷ್ಯನ ಮನಸ್ಸು ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಯಾರು ಪ್ರಯತ್ನನೇ ಪಡ್ತಾ ಇಲ್ಲ. ಸ್ವಚ್ಛಂದಕ್ಕೆ, ಸ್ವೇಚ್ಛಾಚಾರಕ್ಕೆ ಮನಸ್ಸನ್ನು ಬಿಡ್ತಾರೆ. ಪ್ರತೋಷ್ ಅವರು ಹೇಳಿದ ಹಾಗೆ ಎಕ್ಸ್ಪ್ಯಾನ್ಷನ್ ಆಫ್ ಅರಿಷಡ್ ವರ್ಗಗಳು, ಅದಕ್ಕೆ ಲಿಮಿಟೇ ಇಲ್ಲದೆ, ಬೌಂಡ್ರಿನೇ ಇಲ್ಲದೆ ಹೋಗ್ತಾ ಇದೆ ಅಂತ. ಯಾಕೆ ಹೀಗಾಗುತ್ತೆ ಅಂತ ಕೇಳಿದರೆ, ಅದು ಫಂಡಮೆಂಟಲ್ ನೇಚರ್ ಆಫ್ ಮೈಂಡ್. ನಮ್ಮ ಮನಸ್ಸು ಹೇಗೆ ಅಂತಂದರೆ, ಇಟ್ ಆಲ್ವೇಸ್ ಆಸ್ಕ್ ಫಾರ್ ಸ್ಟಿಮ್ಯುಲೇಷನ್. ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಾನು ಒಂದು ಸ್ಟಿಮ್ಯುಲಸ್ ಅನ್ನು ಕೊಟ್ಟರೆ ಅದಕ್ಕೆ ರೆಸ್ಪಾನ್ಸನ್ನು ಕೊಡುತ್ತೆ.
ಉದಾಹರಣೆಗೆ ನನಗೊಂದು ರೋಸ್ ಕಾಣಿಸ್ತು, ಮನಸ್ಸು ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತು. ಓ, ಇದು ಸುಂದರವಾಗಿದೆ, ಇದು ಸುಂದರವಾಗಿಲ್ಲ, ಇದು ನನಗಿಷ್ಟ, ಇದು ನನಗಿಷ್ಟ ಇಲ್ಲ, ಏನೋ ಒಂದು ಪ್ರತಿಕ್ರಿಯೆ ಕೊಡ್ತಾ ಬರುತ್ತೆ. ಸೊ ಎವ್ರಿ ಸ್ಟಿಮ್ಯುಲಸ್ ವಿಲ್ ಆಲ್ವೇಸ್ ಹ್ಯಾವ್ ಅ ರೆಸ್ಪಾನ್ಸ್. ಈ ಸ್ಟಿಮ್ಯುಲಸ್ ಮತ್ತೆ ರೆಸ್ಪಾನ್ಸ್ನ ಚಕ್ರದಲ್ಲಿ ಮನಸ್ಸು ಹೋದಾಗ ಏನಾಗುತ್ತೆ, ಮತ್ತೆ ಮತ್ತೆ ಆ ಸ್ಟಿಮ್ಯುಲಸ್ ಅನ್ನ ಕೇಳಲಿಕ್ಕೆ ಶುರು ಮಾಡುತ್ತೆ. ಯಾವಾಗ ಆ ಸ್ಟಿಮ್ಯುಲಸ್ ಮನಸ್ಸಿಗೆ ಹಿಡಿಸಿದ್ರೆ. ಓಕೆ. ಮನಸ್ಸಿಗೆ ಅದು ಹಿಡಿಸದೆ ಹೋದ್ರೆ ಅದರಿಂದ ಅವಾಯ್ಡ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಇದು ಬೇಸಿಕ್ ಫಂಕ್ಷನಿಂಗ್, ಮನಸ್ಸಿನ ಬೇಸಿಕ್ ಫಂಕ್ಷನ್ ಇದು. ಅದಕ್ಕೆ ನಮಗೆ ಚೆನ್ನಾಗಿರೋ ಪದಾರ್ಥ ಸಿಕ್ಕರೆ, ಐಸ್ ಕ್ರೀಮ್ ಸಿಕ್ಕರೆ ಇನ್ನು ಬೇಕು ಮತ್ತು ಬೇಕು ಅನ್ಸುತ್ತೆ, ಚೆನ್ನಾಗಿಲ್ದಿರೋ ಪದಾರ್ಥ ಸಿಕ್ಕರೆ ಅದು ಬೇಡ, ಬಿಸಾಡೋಣ ಅಂತ ಅನ್ಸುತ್ತೆ. ಹೀಗೆಲ್ಲ ಇವತ್ತಿನ ಜೀವನದ ಕ್ರಮ ನೀವು ನೋಡ್ತಾ ಹೋದ್ರೆ ಪ್ರತಿಯೊಂದು ಕೂಡ ಮನಸ್ಸನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಇರುವಂಥದ್ದು. ಓಕೆ. ಮೀಡಿಯಾ ನೋಡಿ, ಅದರಲ್ಲಿ ವಿಡಿಯೋ ಬರೋದಾಗ್ಲಿ ಅಥವಾ ಇನ್ನೇನು ರೀಲ್ಸ್ ಬರೋದಾಗ್ಲಿ, ಮೆಸೇಜಸ್ ಬರೋದಾಗ್ಲಿ, ಎಲ್ಲವೂ ಕೂಡ ನಮ್ಮ ಮನಸ್ಸನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೇನೆ ಇರುವಂಥದ್ದು. ಇನ್ನ ಆಹಾರ ಪದಾರ್ಥಗಳು ನೋಡಿ, ಅಥವಾ ಆಕ್ಸೆಸಿಬಿಲಿಟಿ ಫಾರ್ ಇನ್ಫಾರ್ಮೇಶನ್, ಎಲ್ಲ ಕೂಡ ಎಷ್ಟು ಮನಸ್ಸನ್ನ ಸ್ಟಿಮ್ಯುಲೇಟ್ ಮಾಡಕ್ ಸಾಧ್ಯವೋ ಅಷ್ಟು ಮಾಡ್ತಾ ಇರುತ್ತೆ. ಅಂಡ್ ಪ್ರತಿ ದಿವಸ ಹೊಸ ಹೊಸ ಸ್ಟಿಮ್ಯುಲಸ್, ಹೊಸ ಹೊಸ ವಿಚಾರಗಳು. ಸೊ ಯಾವಾಗ ಮನಸ್ಸು ಈ ಬೌಂಡ್ಲೆಸ್ ಆಗಿ ಹೋಗುತ್ತೆ ಅಥವಾ ಒಂದು ಬೌಂಡ್ರಿ ಲೆಸ್ ಆಗಿ ಹೋಗ್ತಾ ಇರುತ್ತೆ, ಆವಾಗ ಮನಸ್ಸು ಅದರಲ್ಲೇ ಹೋಗ್ಬಿಡುತ್ತೆ ಹೊರತು ಮಿಕ್ಕಿದ್ದನ್ನೆಲ್ಲ ಮರೆತು ಮುಂದಕ್ಕೆ ಹೋಗುತ್ತೆ. ಇದು ನಮ್ಮ ಜೀವನದಲ್ಲಿ ನಮ್ಮೆಲ್ಲರಿಗೂ ಆಗಿರುವಂಥ ಅನುಭವ. ಇವತ್ತು ನಾವೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋದು ಇದೇ ಕಾರಣಕ್ಕೆ. ನಮ್ಗೆ ಯಾಕೆ 30 ಸೆಕೆಂಡ್ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ, ನಾವು 30 ಸೆಕೆಂಡನ್ನು ನಮ್ಮ ಅಟೆನ್ಷನನ್ನು ಅಡ್ಜಸ್ಟ್ ಮಾಡ್ಬೋದು. ಅದೇ ನೀವು 2 ಅವರ್ಸ್ ವಿಡಿಯೋ ಕೊಟ್ಟರೆ ನಮ್ಗೆ ಅಷ್ಟೊತ್ತು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಅಟೆನ್ಷನ್ ಸ್ಪ್ಯಾನ್ ಇರೋದೇ ಕಡಿಮೆ. ಹಾಗಾಗಿ ನಮ್ಮ ಮನಸ್ಸು ಆದಷ್ಟು ಕಂಫರ್ಟನ್ನು, ಲಕ್ಸುರಿಯನ್ನು ಅಥವಾ ಅನುಕೂಲತೆಗಳನ್ನೇ ಯಾವತ್ತು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಹಾಗಾಗಿ ನಮ್ಗೆ ಇವತ್ತಿನ ಜೀವನ ತುಂಬ ಆಕರ್ಷಕ ಮತ್ತು ಅದ್ರ ಹಿಂದೆ ಓಡಬೇಕು ಅಂತ ಅನ್ಸುತ್ತೆ. ಕಡಿಮೆಯಾಗಿ ಬೇಗ ಯಾವ್ದು ಸಿಗುತ್ತೆ, ಮನಸ್ಸು ಅದ್ರ ಕಡೆ ಜಾಸ್ತಿ ಓಡ್ತಾ ಇರುತ್ತೆ. ಇದು ಸಮಸ್ಯೆ ಯಾಕೆ ಅಂತಂದ್ರೆ, ನಾವು ಈ ರೀತಿ ಮನಸ್ಸನ್ನು ಯಾವಾಗ ಓಡಕ್ಕೆ ಬಿಡ್ತೀವಿ, ಆಗ ನಮಗೆ ಬೇರೆ ವಿಚಾರಗಳ ಕಡೆ ಗಮನ ಕಡಿಮೆ ಆಗೋದು. ಹಾಗಾಗೇನೆ ಮನುಷ್ಯನಿಗೆ ಸುಖದ ಕಡೆ, ಅಂದ್ರೆ ಈಗ ಬಾಹ್ಯ ಸುಖಗಳೇನೇನಿದೆ, ಲಕ್ಸುರಿ ಅಥವಾ ಆ ಬ್ರ್ಯಾಂಡೆಡ್ನೆಸ್ ಏನು ಕರಿತೀವಿ, ಅದ್ರ ಕಡೆ ಗಮನ ಹೋಗಿ ಬೇರೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂಥ, ಹ್ಯುಮ್ಯಾನಿಟಿಗೆ ಬೇಕಾಗಿರುವಂಥ, ಸಂಬಂಧಗಳ ಮೌಲ್ಯತೆಗೆ ಬೇಕಾಗಿರುವಂಥ ವಿಚಾರಗಳನ್ನೆಲ್ಲ ನಾವು ಮರೆತು ಬರೀ ಸುಖದ ಹಿಂದೆ ಮನಸ್ಸು ಓಡ್ತಾ ಇದೆ. ಇದರಿಂದಾಗೇನೆ ಆಧ್ಯಾತ್ಮಿಕವಾಗಿಯೂ ಕೂಡ ನಾವೆಲ್ಲ ಹಿಂದೆ ಬರಲಿಕ್ಕೆ ಕಾರಣ ಆಗ್ತಾ ಇರೋದು. ಯಾಕೆಂದ್ರೆ ಪ್ರಿಯಾರಿಟಿ ಈಸ್ ಪ್ಲೆಜರ್, ಪ್ರಿಯಾರಿಟಿ ಈಸ್ ನಾಟ್ ರಿಯಲೈಸೇಷನ್. ಹ್ಯೂಮನ್ ಬೀಯಿಂಗ್ಸ್ ಆರ್ ಮೋರ್ ಇಂಟ್ರೆಸ್ಟೆಡ್ ಟು ಸೀಕ್ ಪ್ಲೆಜರ್, ಆರ್ ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ನಾವು ಅದನ್ನು ಸೆನ್ಸೇಷನ್ ಸೀಕಿಂಗ್ ಅಂತ ಕರಿತೀವಿ. ಟು ಹ್ಯಾವ್ ರಿಸ್ಕ್ಫುಲ್ ಬಿಹೇವಿಯರ್, ಖುಷಿ ಪಡಬೇಕು, ಮಜಾ ಸಿಗಬೇಕು ಅನ್ನೋದು ಮನುಷ್ಯನ ಇಂಟೆನ್ಷನ್ನೇ ಹೊರತು ಅರ್ಥಪೂರ್ಣವಾಗಿ ಜೀವನ ಮಾಡಬೇಕು, ಸಾರ್ಥಕವಾಗಿ ಜೀವನ ಮಾಡಬೇಕು ಅನ್ನೋದ್ರ ಕಡೆ ಗಮನ ಇಲ್ಲ. ಇದು ಸಮಸ್ಯೆ ಇವತ್ತು. ಆದ್ರಿಂದ ಮನುಷ್ಯ ಆಧ್ಯಾತ್ಮಿಕವಾಗಿ ಹಿಂದೆ ಉಳಿತಾ ಇದ್ದಾನೆ. ಮಟೀರಿಯಲಿಸ್ಟಿಕ್ ಆಗಿ ಬಹಳ ಆಸೆ ಬುರುಕತನ ಜಾಸ್ತಿ ಆಗಿದೆ. ಈ ಆಸೆ ಬುರುಕತನ ಮುಂದೆ ಹೋಗ್ತಾ ಇದೆ, ಅಧ್ಯಾತ್ಮ ಹಿಂದೆ ಉಳಿತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತ ವಿಚಾರ ಮಾಡಿದ್ರೆ, ಇವತ್ತು ಸೈಕಲಾಜಿಕಲ್ ರಿಸರ್ಚ್ ಅನ್ನು ನಾವು ನೋಡುವಾಗ, ಎಸ್ಪೆಷಲಿ ಅಡಿಕ್ಷನ್ ರಿಲೇಟೆಡ್ ರಿಸರ್ಚ್ನೆಲ್ಲ ನೋಡುವಾಗ, ಅಡಿಕ್ಷನ್ ಬೇಸಿಕಲಿ ಯಾಕೆ ಆಗುತ್ತೆ ಮನುಷ್ಯನಿಗೆ ಅಂದರೆ, ಬಿಕಾಸ್ ಆಫ್ ಆಲ್ ದೀಸ್ ಪ್ರಿನ್ಸಿಪಲ್ಸ್. ಅದನ್ನು ಇಂಪಲ್ಸ್ ಕಂಟ್ರೋಲ್ ಡಿಸಾರ್ಡರ್ ಅಂತ ಕೂಡ ಕರೀತಾರೆ. ಯು ಬಿಕಮ್ ವೆರಿ ಇಂಪಲ್ಸಿವ್. ಈಗ ಆಲ್ಕೋಹಾಲ್ ನೋಡ್ತೀವಿ, ಯು ಬಿಕಮ್ ಇಂಪಲ್ಸಿವ್, ಯು ವಾಂಟ್ ಟು ಕನ್ಸ್ಯೂಮ್. ಇನ್ನೇನೋ ಸ್ಮೋಕಿಂಗ್ ನೋಡ್ತೀವಿ, ಯು ಬಿಕಮ್ ಇಂಪಲ್ಸಿವ್. ಫುಡ್ ನೋಡ್ತೀವಿ, ಯು ಬಿಕಮ್ ಇಂಪಲ್ಸಿವ್. ಗ್ಯಾಂಬ್ಲಿಂಗ್ ಅದು ಕೂಡ ಒಂದು ಕಾಯಿಲೆ. ಗ್ಯಾಂಬ್ಲಿಂಗ್ ಒಂದು ಕಾಯಿಲೆ, ಆಲ್ಕೋಹಾಲ್ ಒಂದು ಕಾಯಿಲೆ. ಇದೆಲ್ಲ ಮಾನಸಿಕ ಕಾಯಿಲೆ ಯಾಕೆ ಆಗ್ತಾ ಇದೆ ಅಂದರೆ, ಯು ಫೇಲ್ ಟು ಕಂಟ್ರೋಲ್ ಯುವರ್ ಮೈಂಡ್, ಯು ಫೇಲ್ ಟು ರಿಸ್ಟ್ರೈನ್ ಯುವರ್ ಸೆಲ್ಫ್. ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ, ಆಬ್ವಿಯಸ್ಲಿ ಸೆಲ್ಫ್ ಕಂಟ್ರೋಲ್. ನಮ್ಮ ಆಸೆ ಬುರುಕತನ ಅಥವಾ ನಮ್ಮ ಮನಸ್ಸಿನ ಚಾಪಲ್ಯವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದೇ ಇದಕ್ಕೆ ಪರಿಹಾರ. ಇದನ್ನು ನಾವು ಸೈಕೋಥೆರಪಿಯಲ್ಲಿ ನಮ್ಮ ಕ್ಲೈಂಟ್ಸಿಗೆ ಹೇಳ್ಕೊಡ್ತೀವಿ, ಹೇಗೆ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು, ಸೆಲ್ಫ್ ರೆಗ್ಯುಲೇಷನ್ ಅನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ. ನೀವು ವಿಚಾರ ಮಾಡಿ ನೋಡಿದ್ರೆ, ಈ ಸೆಲ್ಫ್ ರೆಗ್ಯುಲೇಷನ್ ಟೆಕ್ನಿಕ್ಸ್ ಅಂತ ನಾವು ಏನು ಸೈಕೋಥೆರಪಿಯಲ್ಲಿ ಹೇಳ್ಕೊಡ್ತೀವಿ, ಅದೆಲ್ಲವೂ ನಾವು ಇವತ್ತೇನು ಧಾರ್ಮಿಕ ಆಚರಣೆ ಮಾಡ್ತೀವಿ ಅವೇ. ಉದಾಹರಣೆಗೆ, ಈಗ ಸ್ಕ್ರೀನ್ ಅಡಿಕ್ಷನ್ ಒಂದು ಪ್ರಾಬ್ಲಮ್ ಅಲ್ವಾ. ಮಕ್ಕಳು ತುಂಬಾ ಹೊತ್ತು ಸ್ಕ್ರೀನಲ್ಲೇ ಇರ್ತಾರೆ. ಅದಕ್ಕೇನು ಪರಿಹಾರ ಅಂತಂದ್ರೆ, ವಿ ಕಾಲ್ ಇಟ್ ಇಂಟರ್ನೆಟ್ ಫಾಸ್ಟಿಂಗ್. ಇಂಟರ್ನೆಟ್ ಫಾಸ್ಟಿಂಗ್ ಅಂದ್ರೆ ಏನು? ವಾರದಲ್ಲಿ ಒಂದು ದಿವಸ ಮನೆಯವರು ಎಲ್ಲರೂ ಕೂಡ ಇಂಟರ್ನೆಟ್ ಇಂದ ದೂರ ಉಳಿಯೋದು. ಅವತ್ತಿನ ದಿವಸ
ಕಂಪ್ಯೂಟರ್ನ ಮೊಬೈಲ್ನ ಎಲ್ಲ ಒಂದು ಬೀಗ ಹಾಕಿ ಒಂದು ರೂಮಲ್ಲಿ ಇಟ್ಟು Okay. ಒಂದು 6 to 8 ಅವರ್ಸ್ ಮನೆಯವರೆಲ್ಲ ಇಂಟರ್ನೆಟ್ ಇಲ್ಲದೆ ಜೀವನ ಮಾಡೋದು. ಓಕೆ. ಸೊ ನೀವು ಯಾವ್ದಕ್ಕೆ ಅಡಿಕ್ಟ್ ಆಗಿರ್ತೀರಾ ಅದರಿಂದ ಆಚೆ ಬರೋದೇ ಪರಿಹಾರ, ಬೇರೆ ಇನ್ನೇನಿರಕ್ಕೆ ಸಾಧ್ಯ. ಉಪವಾಸ ಹೇಳಿದ್ರೆ ಉಪವಾಸ ಹೇಳಿದ್ರೆ ಗ್ಯಾಜೆಟ್ ಉಪವಾಸ ಗ್ಯಾಡ್ಜೆಟ್ ಉಪವಾಸ ಮಾಡೋದು, ಇಂಟರ್ನೆಟ್ ಉಪವಾಸ ಮಾಡೋದು. ಇದೇ ಉಪವಾಸವನ್ನೇ ನಾವು ಏಕಾದಶಿ ಮಾಡ್ತಿದ್ವಿ. ಮಾಡಿದ್ದೆ. ಆವಾಗ ಇಂದ್ರಿಯ ನಮ್ಮ ನಾಲಿಗೆ ಚಪಲ ನಾಲಿಗೆ ಚಪಲ ಜಾಸ್ತಿ ಇತ್ತು, ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗುತ್ತೆ. ಹಂಗೆ ನಾವು ಎಷ್ಟು ಮನಸ್ಸಿನ ಮೇಲೆ ಒಂದು ನಿರ್ಬಂಧ ಹಾಕ್ತಾ ಹೋಗ್ತೀವಿ ಅಷ್ಟು ಮನಸ್ಸನ್ನು ನಾವು ಕಂಟ್ರೋಲ್ ಇಟ್ಕೋಬಹುದು. ಮನಸ್ಸನ್ನು ಎಷ್ಟು ಫ್ರೀ ಬಿಡ್ತೀವಿ ಅಷ್ಟು ಅದು ಸ್ವೇಚ್ಛಾಚಾರಕ್ಕೆ ಹೋಗುತ್ತೆ. ಅದಕ್ಕೆ ಅಂತ ಹೇಳಿ ಓವರ್ ಆಗಿ ಕಂಟ್ರೋಲ್ ಮಾಡೋದು ಸಮಸ್ಯೆನೆ. ಏನೂ ಮಾಡದೆ ವಿಪರೀತವಾಗಿ ಮಾಡೋದಿದೆಯಲ್ಲ ಅದು ಕೂಡ ಮನಸ್ಸಿನ ದೌರ್ಬಲ್ಯ ಕಾರಣ ಆಗುತ್ತೆ. ಅದರಿಂದ ಯಾವುದು ಮನಸ್ಸಿಗೆ ಬಾಧಕ ಆಗಲ್ಲ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯದ ಒಂದು ಮಾತು, ಸುಂದರವಾದ ಮಾತು ಬರುತ್ತೆ. ಮನಸ್ಸು ಎಷ್ಟು ನಾವು ಎಷ್ಟು ಅದಕ್ಕೆ ನಿರ್ಬಂಧ ಹಾಕ್ತೀವಿ ಅಷ್ಟು ಅದು ವ್ಯಗ್ರ ಆಗತ್ತೆ ಅಂತ. ಅದರಿಂದ ವ್ಯಗ್ರತೆ ಮಾಡ್ದೇನೆ ಮನಸ್ಸಿಗೆ ಒಂದು ದಾರಿ ಮಾಡ್ಕೊಡ್ಬೇಕು. ಈ ದಾರಿಯಲ್ಲಿ ಹೋಗಪ್ಪ ನೀನು, ಆಟೋ ಸಜೆಷನ್ ತರ ನೀನ್ ಈ ದಾರಿಯಲ್ಲಿ ಹೋಗು ಅಂತ ಮಾಡ್ತಾ ಹೋದ್ರೆ ಆಗ ನಾವು ಸೆಲ್ಫ್ ಕಂಟ್ರೋಲ್ ಅನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೆಲ್ಫ್ ಕಂಟ್ರೋಲ್ ಇಂದಾಗಿ ನಾವು ಈ ಸಮಸ್ಯೆಗಳಿಂದೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ಉದ್ಧವ ಗೀತೆಯಲ್ಲಿ ಹೇಳಿದ್ದು, ಕೋಡ್ ಆಫ್ ಕಾಂಡಕ್ಟ್ 20-24 ಕೆಲವು ಕಡೆ ಹೇಳಿದೆಲ್ಲ ಅಲ್ಟಿಮೇಟ್ಲಿ ಬಂದು ನಿಲ್ಲೋದು ಇಲ್ಲಿಗೆ, ಸೆಲ್ಫ್ ಕಂಟ್ರೋಲ್ಗೆ ಬಂದು ನಿಲ್ಲೋದು. ಹಾಗಾದ್ರೆ ನಾವೀಗ ಈ ಸೀಸನ್ನ ಕೊನೆಯಲ್ಲಿ ವೀಕ್ಷಕರಿಗೆ ಈ ರೀತಿ ಹೇಳ್ಬೋದ, ನಾವು ಪ್ರವಚನ ಅಥವಾ ಇಂತಹ ಮಾತುಗಳನ್ನು ಕೇಳುವುದರಿಂದ ನನಗೆ ಸ್ಟಿಮ್ಯುಲೆಂಟ್ ಸಿಗ್ತದೆ ಅಂತ ಹೇಳುವ ಆಟೋ ಸಜೆಷನ್ ಕೊಡ್ತಾ ಇದರಲ್ಲಿ ಸ್ವಲ್ಪ ಆಸಕ್ತಿ ಬರ್ಬೋದು. ಇಲ್ಲದಿದ್ರೆ ಕೇಳ್ತಾ ಇರುವಾಗಲೇ ಕ್ರಿಕೆಟ್ ಸ್ಕೋರ್ ಎಷ್ಟಾಯ್ತು, ಯಾರು ಎಲೆಕ್ಷನ್ ಎಂತಾದ್ರು ಅಲ್ಲಿ ಹೋಗ್ತದೆ. ಅದಕ್ಕಿಂತ ಇಲ್ಲಿ ಸ್ಟಿಮ್ಯುಲೇಷನ್, ಅಲ್ಲಿ ಸಿನಿಮಾ ನೋಡುವಾಗ ಇವತ್ತು ಏನು ಪ್ರವಚನ ರಿಲೀಸ್ ಆಗ್ತದೆ ಅಂತ ನೋಡುವ ಒಂದು ಮನಸ್ಥಿತಿ ಆದ್ರೆ ಖಂಡಿತ ನಮ್ಮ ಮನಸ್ಸನ್ನ ನಾವು ಹೇಗೆ ಟ್ರೈನ್ ಮಾಡ್ಕೊಳ್ತೀವಿ ಅದ್ರ ಕಡೆ ಮನಸ್ಸು ಹೋಗುತ್ತೆ. ಮನಸ್ಸು ಪ್ರವಚನದ ಕಡೆ ಆಸಕ್ತಿ ಕೊಡ್ತಾ ಹೋದ್ರೆ ಮನಸ್ಸು ಆ ದಾರಿಲಿ ಹೋಗುತ್ತೆ, ಸಿನಿಮಾ ಕಡೆ ಹೋದ್ರೆ ಸಿನಿಮಾ ಕಡೆ ಹೋಗುತ್ತೆ. ಬಹಳ ಸುಂದರವಾಗಿ ಉತ್ತರಿಸಿದ್ದೀರಿ. ನಮ್ಮ ಎಲ್ಲ ಪ್ಯಾನಲಿಸ್ಟ್ಗಳಿಗೂ ಕೂಡ ಧನ್ಯವಾದಗಳು. ಮಧ್ವ ಜಯಂತಿ ದಿವಸ ಬಂದಂತಹ ಡಾಕ್ಟರ್ ಸುದರ್ಶನ್ ಅವರು, ಪ್ರತೋಷ್ ಅವರು ಹಾಗೂ ಕೃಷ್ಣರಾಜ್ ಕುತ್ಪಾಡಿ ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.